ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಪ್ರತಿದಿನ ಭದ್ರಾ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಸ್ನೇಹಿತರೆ, ನಿನ್ನೆ ತುಂಗಭದ್ರಾ ಡ್ಯಾಮಿಂದ ಕಾಲುವೆಗೆ ನೀರು ಹರಿಸಲು ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಭದ್ರಾ ಡ್ಯಾಮಿಂದ ಕಾಲುವೆಗೆ ನೀರು ಹರಿಸಲು ಪರ್ಮಿಷನ್ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ರೈತರೆಲ್ಲ ಒತ್ತಡ ಹೇರುತ್ತಿದ್ದಾರೆ. ಆಗಸ್ಟ್ 15ರೊಳಗೆ ಕಾಲುವೆಗೆ ನೀರು ಬಿಡಬೇಕೆಂದು ಒತ್ತಾಯಿಸುತ್ತಿದ್ದಾರೆ. ಸ್ನೇಹಿತರೆ, ಇನ್ನು ಮುಂದೆ ಜಲಾಶಯದ ವಿಸ್ತಾರ ಅಗಲವಾಗುತ್ತಾ ಹೋಗುತ್ತಿದ್ದು 15,000 ಕ್ಯೂಸೆಕ್ಸ್ ನೀರಿಗೆ 1 ಅಡಿ ಜಲಾಶಯದ ಮಟ್ಟ ಹೆಚ್ಚಳವಾಗಲಿದೆ. ಸದ್ಯ 1 ಬೆಳೆಗೆ ನೀರು ಕೊಡಲು ಸಾಧ್ಯವಿದೆ. 175 ಅಡಿ ದಾಟಿದರೆ 2 ಬೆಳೆಗೆ ನೀರು ಕೊಡಬಹುದು ಎಂದು ರೈತ ಮುಖಂಡರು ಅಭಿಪ್ರಾಯಪಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ ಎಷ್ಟಿದೆ ಅಂತ ನೋಡೋಣ. ದಿನಾಂಕ 12/8/2026 ಡ್ಯಾಮ್ನ ನೀರಿನ ಮಟ್ಟ 171.9 ಇಂಚ್ ಇದೆ. ಸ್ನೇಹಿತರೆ, 171 ಅಡಿ ಇದೆ. ಡ್ಯಾಮ್ನ ಟೋಟಲ್ ಸ್ಟೋರೇಜ್ ಕೆಪಾಸಿಟಿ 71 TMC ನೀರು ಸಂಗ್ರಹ ಮಾಡ್ಬೋದು. ಸ್ನೇಹಿತರೆ, ಇವತ್ತು ಡ್ಯಾಮಲ್ಲಿ 54 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ಇನ್ನು ಒಳ ಹರಿವು ವಿಷಯಕ್ಕೆ ಬಂದರೆ 6,486 ಕ್ಯೂಸೆಕ್ಸ್ ನೀರು ಒಳ ಹರಿವು ಬರ್ತಿದೆ. ಸ್ನೇಹಿತರೆ, ನಿನ್ನೆ ಕಂಪೇರ್ ಮಾಡಿದ್ದೆ 9,500 ಬರ್ತಿತ್ತು. ಇವತ್ತು ನೋಡಿದೆ 6,400 ಬರ್ತಿದೆ. ಮಲೆನಾಡು ಭಾಗದಲ್ಲಿ ಮಳೆ ಪ್ರಮಾಣ ಸ್ವಲ್ಪ ಕಮ್ಮಿ ಆಗಿದೆ ಅನಿಸುತ್ತೆ. ಸ್ನೇಹಿತರೆ, ನಿನ್ನೆ ಡ್ಯಾಮ್ ಲೆವೆಲ್ಲು ಇವತ್ತು ಡ್ಯಾಮ್ ಲೆವೆಲ್ ಕಂಪೇರ್ ಮಾಡಿದರೆ ಕೇವಲ 6 ಇಂಚ್ ಅಷ್ಟೇ ಹೆಚ್ಚಳವಾಗಿದೆ. ಸ್ನೇಹಿತರೆ, ಡ್ಯಾಮ್ನ ನೀರಿನ ಮಟ್ಟ. ಸ್ನೇಹಿತರೆ, ಇನ್ನು ಬಲದಂಡೆ ಮತ್ತು ಎಡದಂಡೆಗೆ ಯಾವುದೇ ರೀತಿ ನೀರು ಬಿಡ್ತಿಲ್ಲ. ಕಳೆದ ವರ್ಷ ಇದೇ ದಿನಕ್ಕೆ 183 ಅಡಿ ಇತ್ತು ಡ್ಯಾಮಲ್ಲಿ. ಆವಾಗ ಡ್ಯಾಮ್ನ ಸ್ಟೋರೇಜ್ ಕೆಪಾಸಿಟಿ 68 TMC ನೀರು ಸಂಗ್ರಹವಾಗಿತ್ತು. ಸ್ನೇಹಿತರೆ, ಅದಕ್ಕೋಸ್ಕರ 2 ಬೆಳೆಗಳಿಗೆ ನೀರು ಕೊಟ್ಟಿದ್ದು. ಇವತ್ತು ಕೇವಲ 54 TMC ನೀರು ಸಂಗ್ರಹವಾಗಿದೆ. ಸ್ನೇಹಿತರೆ, ಹೋದ ವರ್ಷ 10,960 ಕ್ಯೂಸೆಕ್ಸ್ ನೀರು ಒಳ ಹರಿವು ಬರ್ತಿತ್ತು ಈ ದಿನಕ್ಕೆ. ಸ್ನೇಹಿತರೆ, ಪ್ರತಿದಿನ ಡ್ಯಾಮ್ ಅಪ್ಡೇಟ್ಗಾಗಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ.